ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್. ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತೇನಪ್ಪ ಅಂದರೆ ಈ ವಿಡಿಯೋನ ಸೂಕ್ಷ್ಮವಾಗಿ ನೋಡಿ, ಅಂದರೆ ಯಾವುದೇ ರೀತಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ಇದು ಜಾಸ್ತಿ ವ್ಯೂಸ್ ಹೋಗೋಲ್ಲ, ನನಗೆ ಗೊತ್ತು. ಯಾಕಪ್ಪ ಅಂದರೆ ನಮ್ಮ ಜನಗಳಿಗೆ ಅಂಥದ್ದು ಇಂಥದ್ದು ಕಾಂಟ್ರವರ್ಸಿ ಇವು ಅಂಥ ವೀಡಿಯೋಸ್ಗಳೇ ಬೇಕು. ಯಾವುದೇ ರೀತಿ ಒಳ್ಳೆಯದನ್ನು ಹೇಳೋ ವೀಡಿಯೋಸ್ಗಳು ಬೇಡ. ಅದಕ್ಕೋಸ್ಕರ ಇವತ್ತಿನ ಏನಪ್ಪ ಅಂತಂದರೆ ನಾನು ಇದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿರೋದು, ತುಂಬ ಯೋಚನೆ ಮಾಡಿಬಿಟ್ಟೆ ನಾನು ಮಾತಾಡೋಕ್ಕೆ ಬಂದಿರೋದು. ಏನು ಅಂದರೆ ಯಾವುದೋ ಒಂದು ಡೆಲಿವರಿ ಜಾಬ್ ಆಗಿರ್ಬೋದು, ಅದೇ ರೀತಿ ಯಾವುದೋ ಒಂದು ಡೆಲಿವರಿ ಪಾರ್ಟ್ನರ್ ಕೆಲಸ ಆಗಿರ್ಬೋದು, ಇಲ್ಲಾಂದರೆ ಕೊರಿಯರ್ ಡೆಲಿವರಿ ಬಾಯ್ ಆಗಿರ್ಬೋದು. ಯಾವುದೋ ಒಂದು ಕೆಲಸನ ನೀವು 5 ವರ್ಷದಿಂದ ಮಾಡಿದವ್ರನ್ನ ನೋಡಿ. ಈಗ 5 ವರ್ಷದಿಂದ ಮಾಡ್ತಾ ಇರ್ತಾರಲ್ಲ ಅವ್ರನ್ನ ನೋಡಿ, ಅದೇ ರೀತಿ ತುಂಬ ದಿನ ಮಾಡಿ ಬಿಟ್ಟಿರ್ತಾರಲ್ಲ ಅವ್ರನ್ನ ನೋಡಿ. ಅವ್ರು ನೋಡಿದ್ಮೇಲೆ ನಾವು ತಿಳ್ಕೊಬೇಕು ಏನಪ್ಪ ಅಂತಂದರೆ ಈ ಡೆಲಿವರಿ ಜಾಬಲ್ಲಿ ಲೈಫ್ ಇಲ್ಲ. ಓಕೆ, ಯಾಕೆ ಹೇಳ್ತೀನಿ ಅಂತ ಅಂದರೆ, ಯಾವುದೋ ಒಂದು ಹೊಸ ಆ್ಯಪ್ ಬಂದಿರುತ್ತೆ, ಡೆಲಿವರಿ ಪಾರ್ಟ್ನರ್ ಆ್ಯಪ್ ಆಗಿರ್ಬೋದು ಅಥವಾ ಕೊರಿಯರ್ ಡೆಲಿವರಿ ಏನೋ ಒಂದು ಆ್ಯಪ್ ಹೊಸದಾಗಿ ಬಂದಿರುತ್ತೆ. ಬಂದಾಗ ಅವನು ಆಫರ್ಗಳನ್ನ ಕೊಡ್ತಾನೆ, ನಮ್ಮ ಡೆಲಿವರಿ ಪಾರ್ಟ್ನರ್ಗಳನ್ನ ಸೆಳೀತಾನೆ. ಇಷ್ಟು ಅರ್ನ್ ಮಾಡ್ಬೋದು, ಅಷ್ಟು ಅರ್ನ್ ಮಾಡ್ಬೋದು ಅಂತ ಕರೆಸಾದ್ಮೇಲೆ ಜಾಸ್ತಿ ಜನ ಅದಕ್ಕೆ ನಾವು ಅಡಿಕ್ಟ್ ಆಗ್ತೀವಿ. ಆದಮೇಲೆ ಒಂದೊಂದಾಗಿ ಆಫರ್ನ ರಿಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ರಿಮೂವ್ ಮಾಡಿದ್ಮೇಲೆ ನಾವು ಕೆಲವೊಂದು ಸ್ಟ್ರೈಕು ಅದು ಇದು ಸ್ಟಾರ್ಟಿಂಗ್ ಮಾಡ್ತೀವಿ. ಆಮೇಲೆ ಮತ್ತೆ ಕೊಡ್ತಾನೆ, ಮತ್ತೆ ಆದಮೇಲೆ ಒಂದು ಆಫರ್ಗಳನ್ನ ರಿಮೂವ್ ಮಾಡ್ತಾನೆ. ಆಮೇಲೆ ಏನಂದರೆ ಸುಮ್ಮನೆ ಸಣ್ಣ ಪುಟ್ಟ ವಿಷಯಕ್ಕೆ ಐ ಡಿಗಳನ್ನ ಟರ್ಮಿನೇಟ್ ಮಾಡೋದು, ನಮ್ಮ ಐ ಡಿಗಳನ್ನ ಡಿಸೇಬಲ್ ಮಾಡೋದು ಮಾಡ್ತಾನೆ. ಅವಾಗ ಏನು ಮಾಡ್ತಾನೆ ಅಂದರೆ ಅವನು ಒಂದು ಲೆಕ್ಕಕ್ಕೆ ಬೆಳೆದುಬಿಟ್ಟಿರ್ತಾನೆ ಆಲ್ರೆಡಿ ಅವನು. ಓಕೆ, ಇವಾಗ ಯಾವುದೋ ಒಂದು ಕಂಪ್ನಿ ಬಂದಮೇಲೆ ಅವರು ತಮ್ಮ ಬಿಸ್ನೆಸ್ಗೋಸ್ಕರ ಬಂದಿರ್ತಾರೆ ಹೊರತು ಪಾರ್ಟ್ನರ್ಗಳ ಒಳ್ಳೆಯದಕ್ಕಂತೂ ಬಂದಿರಲ್ಲ. ಇದನ್ನು ಎಲ್ಲರೂ ಮೈಂಡಲ್ಲಿ ಇಟ್ಕೊಳ್ಳಿ. ಇವಾಗ ನಾವೇನೋ ಒಂದು ಡೆಲಿವರಿ ಜಾಬ್ ಮಾಡ್ತಾಯಿದ್ದೀವಿ ಅಂತ ಅಂದರೆ ಎಷ್ಟು ದಿನ ಮಾಡಬೇಕಪ್ಪ ಅಂಥೇಳಿ ನೀವು ಕೇಳೋದಾದರೆ, ಮಿನಿಮಮ್ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಒಂದು 6 ತಿಂಗಳು, ಜಾಸ್ತಿ ಅಂದರೆ 1 ವರ್ಷ. ಮಿನಿಮಮ್ ಅಂದರೆ 6 ತಿಂಗಳು ಮಾಡಬೇಕು, ಇಲ್ಲಾಂದರೆ 1 ವರ್ಷ ಮಾಡಬೇಕು. ಅಷ್ಟರಲ್ಲಿ ಬಿಟ್ಬಿಟ್ಟು ಬೇರೆ ಕೆಲಸನ ನೋಡ್ಕೋತಾ ಇರಬೇಕು. ಇಲ್ಲಪ್ಪ ನಾನು ಇದನ್ನೇ ನಂಬ್ಕೋತೀನಿ, ಇಲ್ಲ ನಾನು ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ, ನನಗೆ ಇದೇ ಪರವಾಗಿಲ್ಲ, ಇದರಲ್ಲೇ ಅರ್ನಿಂಗ್ ಆಗ್ತಾಯಿದೆ ಅಂತೇಳ್ಬಿಟ್ಟು ನೀವೇನಾದರೂ ಇದರಲ್ಲೇ ಜಾಂಡ ಊರಿದ್ರಿ ಅಂದ್ಕೊಳ್ಳಿ, ಮುಂದೆ ಒಂದು ದಿವಸ ಅದರ ಫಲಾನ ಅನುಭವಿಸ್ಬೇಕಾಗತ್ತೆ. ಹುಷಾರಾಗಿರಿ, ಅಷ್ಟೇ ನಾನು ಹೇಳೋದು. ಇವಾಗ ಎಲ್ಲ ಚೂತ್ಯ ನನ್ನ ಮಕ್ಕಳು ಡೆಲಿವರಿ ಆ್ಯಪ್ಗಳಿದ್ದಾವೆ. ಯಾವುದು ಚೆನ್ನಾಗಿರೋ ಅಪ್ಲಿಕೇಶನ್ಗಳು ಇದ್ದಾವೆ ಅಂದರೆ ಎಲ್ಲರೂ ಬಿಸ್ನೆಸ್ಗೆ ಬಂದಿರೋದು, ಅವ್ರ ಬಿಸ್ನೆಸ್ ಮೈಂಡೆಡ್ ಅವ್ರದ್ದು. ಇವಾಗ ಎಲ್ಲೇ ಹೋಗಿ ನೋಡಿ, ಯಾವುದೇ ಪಾರ್ಟ್ನರ್ಗೆ ಒಂದು ರೀತಿಯ ಬೆಲೆನೇ ಇಲ್ಲ. ಡೆಲಿವರಿ ಪಾರ್ಟ್ನರ್ಗೆ ಬೆಲೆ ಅಂತೂ ಇಲ್ಲವೇ ಇಲ್ಲ. ಈಗ ಕಸ್ಟಮರು ಬೆಲೆ ಕೊಡಲ್ಲ, ಈ ಕಡೆ ಕಂಪ್ನಿಯವರು ಬೆಲೆ ಕೊಡಲ್ಲ, ಈ ಕಡೆ ಬೇರೆಯವರು ಬೆಲೆ ಕೊಡಲ್ಲ. ಅಂದರೆ ಈ ಕೆಲಸ ಮಾಡಿ ಏನು ಯೂಸ್ ಹೇಳಿ? ಇವಾಗ ಸದ್ಯಕ್ಕೆ ಅರ್ನಿಂಗ್ ಆಗ್ತಾಯಿದೆ, ಓಕೆ. ಅರ್ನಿಂಗ್ ಒಂದೊಂದು ಸತಿ ಏನಾಗುತ್ತೆ ಅಂದರೆ ಬೇಕು ಅಂತಲೇ ಐ ಡಿನ ಟರ್ಮಿನೇಟ್ ಅಂದರೆ ಯಾವ ರೀತಿ ಅಂದರೆ ಡಿಸೇಬಲ್ ಮಾಡಿಬಿಟ್ಟಿರ್ತಾನೆ ಸ್ವಲ್ಪ ದಿನದವರೆಗೂ. ಓಕೆ, ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ ಅಂತ ಹೇಳ್ಬಿಡ್ತಾನೆ. ಅವಾಗ ಏನಾಗುತ್ತೆ ಹೇಳಿ, ನಾವು ಒಂದು ವಾರ ತನಕ ನಾವು ಅಲಿಬೇಕು. ಇನ್ನೊಂದು ಅಂದರೆ ಇದರಲ್ಲಿ ಯಾರಾದರೂ ಕಸ್ಟಮರ್ ತಪ್ಪು ಮಾಡಿದ್ರು ಅಂದ್ರೂ ನಮ್ಮ ಐ ಡಿನ ಬ್ಲಾಕ್ ಮಾಡ್ತಾರೆ ವಿತೌಟ್ ಇನ್ಫಾರ್ಮೇಷನ್. ಪಾರ್ಟ್ನರ್ಗೆ ಕಾಲ್ ಮಾಡಿ ಏನಾಯಿತು, ನಿಮ್ಮ ಪ್ರಾಸ್ಪೆಕ್ಟ್ ಅಂದರೆ ನಿಮ್ಮ ಕಡೆಯಿಂದ ಏನೇನಾಯಿತು, ಇವಾಗ ಅಂದರೆ ಕಸ್ಟಮರ್ ಪ್ರಾಬ್ಲಮ್ ಇದೆಯಾ ಅಥವಾ ಏನೋ ಡೆಲಿವರಿ ಪಾರ್ಟ್ನರ್ ಪ್ರಾಬ್ಲಮ್ ಇದೆಯಾ ಅಂತ ಚೆಕ್ಕೇ ಮಾಡಲ್ಲ ಅವರು. ಚೆಕ್ ಮಾಡ್ದೇ ಈ ರೀತಿ ಮಾಡ್ತಾರೆ. ಓಕೆ, ಅದಕ್ಕೋಸ್ಕರ ನಾನು ಹೇಳೋದು ಒಂದೇ ನಿಮಗೆ, ನಿಮ್ಮ ಹುಷಾರಲ್ಲಿ ನೀವಿರಿ, ನಿಮ್ಮ ಇದರಲ್ಲಿ ನೀವಿರಿ ಅಂತ. ಅದಕ್ಕೆ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಒಂದೇ, ಏನಪ್ಪ ಅಂತಂದರೆ ಇದನ್ನು ಪಾರ್ಟ್ ಟೈಮ್ ತಗೊಳ್ಳಿ. ಇಲ್ಲಾಂದರೆ ನೀವೇನಾದರೂ ಹೊಸದಾಗಿ ಜಾಯಿನ್ ಆದ್ರಿ ಅಂದ್ಕೊಳ್ಳಿ, 6 ತಿಂಗಳಿಂದ ಮ್ಯಾಕ್ಸಿಮಮ್ ಅಂದರೆ 1 ವರ್ಷ ಮಾಡಿ, ಫುಲ್ ಟೈಮ್ ಮಾಡ್ತೀನಿ ಅನ್ನೋರು. ಇಲ್ಲ ಅಂದರೆ ಪಾರ್ಟ್ ಟೈಮಾಗಿ ತಗೊಳ್ಳಿ, ಪಾರ್ಟ್ ಟೈಮ್ ಹಾಗೆ ಮಾಡಿ. ಓಕೆ, ಇದನ್ನು ನಂಬ್ಕೊಂಡು ಜೀವನ ನಡ್ಸೋಕ್ಕೂ ಆಗೋಲ್ಲ, ಜೀವನ ಸಾಗ್ಸೋಕ್ಕೂ ಆಗೋಲ್ಲ. ಅಕಸ್ಮಾತ್ ಏನಾದ್ರು ಪ್ರಾಬ್ಲಮ್ ಆದರೆ 1 ವಾರ 15 ದಿನಗಳ ಕಾಲ ನಮ್ಮ ಐ ಡಿನ ಬ್ಲಾಕ್ ಮಾಡ್ತಾರೆ. ಅವಾಗ ಇವ್ರ ಅಪ್ಪ ಬಂದು ಕೊಡ್ತಾನ ನಮಗೆ ಪೇಮೆಂಟ್ನ? ಇಲ್ಲ. ಜೆನ್ಯೂನ್ ರೀಸನ್ ಇದ್ದರೆ ಬ್ಲಾಕ್ ಮಾಡೋಕ್ಕೆ ಓಕೆ. ವಿತೌಟ್ ಜೆನ್ಯೂನ್ ರೀಸನ್ ಇರೋಲ್ಲ, ಕಸ್ಟಮರ್ ರೀಸನ್ ಇರುತ್ತೆ, ನಮ್ಮ ಐ ಡಿಗಳನ್ನ ಬ್ಲಾಕ್ ಮಾಡ್ತಾರೆ. ಇಂಥ ನನ್ನ ಮಕ್ಕಳು ಇದ್ದರೆ ಏನು ಮಾಡೋದು ಹೇಳಿ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯೋಚನೆ ಮಾಡಿ. ಅದಕ್ಕೆ ನಾನು ಹೇಳೋದೇನಪ್ಪ ಅಂದರೆ, ಈ ವಿಡಿಯೋನ ಪ್ರತಿಯೊಬ್ಬ ಡೆಲಿವರಿ ಪಾರ್ಟ್ನರ್ ನಿಮ್ಮ ಸ್ನೇಹಿತನಿಗೆ ಶೇರ್ ಮಾಡಿ. ಯಾರೆಲ್ಲ 1 ವರ್ಷ 2 ವರ್ಷದಿಂದ ಮಾಡ್ತಾಯಿದ್ದಾರಲ್ಲ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಹೇಳಿ, ಇಲ್ಲ ಇದನ್ನು ನಂಬ್ಕೊಂಡ್ರೆ ಆಗಲ್ಲ, ಏನಾದ್ರು ಬಿಸ್ನೆಸ್ ಮಾಡೋಣ, ಇಲ್ಲಾಂದರೆ ಎಲ್ಲರೂ ಜಾಬ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳಿ.
ಸಡನ್ನಾಗಿ ನಾನು ಹೇಳಿದೆ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಕೂಡ ಬಿಡೋಕ್ಕೆ ಹೋಗ್ಬೇಡಿ. ಓಕೆ, ನಮ್ಮ ಹಿಂದೆ ನಮ್ಮ ಕಡೆ ಫ್ಯಾಮ್ಲಿ ಬ್ಯಾಕ್ಗ್ರೌಂಡ್ ಇರುತ್ತೆ. ಫ್ಯಾಮ್ಲಿ ಅಂದರೆ ಅವರು ಕೂಡ ನಮ್ಮನ್ನು ನಂಬ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಯೋಚನೆ ಮಾಡಿ ಬೇರೆ ದಾರಿನ ಹುಡ್ಕೊಂಡು ಇದನ್ನು ಬಿಡಿ. ಮತ್ತು ಇನ್ನೊಂದು ಹೇಳ್ತೀನಿ, 2 ವರ್ಷ 3 ವರ್ಷ ನಾನು ಹೇಳೋ ಪ್ರಕಾರ 4 ರಿಂದ 5 ವರ್ಷ ಮಾಡಿದವರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದವರು ಇನ್ನೂ ಇರೋರು ಇದ್ದಾರೆ ಇದರಲ್ಲಿ. ಬಟ್ ಆದರೆ ಅವ್ರನ್ನ ಕೇಳಿ ಅವರೇ ಹೇಳ್ತಾರೆ ಇದರಲ್ಲಿ ಇಲ್ಲ, ಮುಂಚೆ ಚೆನ್ನಾಗಿತ್ತು ಇವಾಗ ಚೆನ್ನಾಗಿಲ್ಲ ಅಂತಲೇ ಹೇಳೋದು ಎಲ್ಲರೂ ಕೂಡ. ಓಕೆ, ಅದಕ್ಕೋಸ್ಕರ ನಿಮ್ಮ ದಾರಿನ ನೋಡ್ಕೊಳ್ಳಿ. ಇದರಲ್ಲಿ ಲೈಫ್ ಇಲ್ಲ. ಇದರಲ್ಲಿ ಎಫರ್ಟ್ ಹಾಕೋ ಬದಲು ನಿಮ್ಮ ಜೀವನದಲ್ಲಿ ಬೇರೆ ಕೆಲಸಕ್ಕೆ ಎಫರ್ಟ್ ಹಾಕಿದ್ರೆ ಇಷ್ಟೊತ್ತಿಗೆ ಎಲ್ಲೋ ಇರ್ಬೋದು, ಅಥವಾ ಇನ್ನೂ ಬೆಟರಾಗಿರ್ಬೋದು ಅಂತ ನನ್ನ ಅನಿಸಿಕೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ತಲುಪಲಿ ಅಂತ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ. ಇಲ್ಲಿ ಆರ್ಡ್ರ್ ಮಾಡೋರು ಹಸಿವಿಗೆ ಮಾತ್ರ ಬೆಲೆ, ಡೆಲಿವರಿ ಕೊಡೋರು ಹಸಿವಿಗೆ ಬೆಲೆನೇ ಇಲ್ಲ.